ಏನು ಬೇಕು ಚಿನ್ನ? ಮಮ್ಮು ಬೇಕಾ? ನಿನ್ನ ಬಿಟ್ಟು ಹೋಗಿದ್ವಾ ಟಾಟಾ ಡುಡ್ರುಕಿಕ್ಕಿ? ಇದೇನಾ ನಿನ್ನ ಬೌಲು? ಕ್ಯಾರೆಟ್, ಅವಳಿಗೆ ಕ್ಯಾರೆಟ್ ಬೇಯಿಸಿದ್ದೀನಿ, ಡೆಲ್ಲಿ ಕ್ಯಾರೆಟು. ನೋಡಿ ನೋಡಿ, ಏನೋ ತಿನ್ನಕ್ಕೆ ಕೊಡ್ತಾಳೆ ನನಗೆ ಅಂತ. ಪಾಪ ಬೆಳಗ್ಗೆ ತಿಂದಿರೋದದ್ದು. ಸ್ವಲ್ಪ ತಾಲಿಪೀಟ್ ತಿಂದ್ಲು ನನ್ನ ಜೊತೆಯಲ್ಲಿ. ಒಂದೊಂದ್ಸಾರಿ ತಿಂತಾಳೆ, ಈಗ ಹೇಳಿದ ಮಾತು ಕೇಳಲ್ಲ. ಚಪಾತಿ ತಿನ್ನಿಸ್ಬೇಕು, ಮೊಸರು ಒಂದೊಂದು ಸಾರಿ ತಿಂತಾಳೆ, ಒಂದೊಂದು ಸಾರಿ ತಿನ್ನಲ್ಲ. ಐಸ್ ಕ್ರೀಮ್ ಅವಳಿಗೇನಂತ ಇಷ್ಟ ಆಗಲ್ಲ. ಐಸ್ ಕ್ರೀಮ್ ತಂದು ಕೊಟ್ಟರು ಅದನ್ನು ಸ್ಮೆಲ್ ಮಾಡ್ತಾಳೆ, ಅಷ್ಟೊಂದು ಇಷ್ಟಪಡಲ್ಲ, ಗಬಗಬ ಅಂತ ತಿನ್ನಲ್ಲ. ಇವಾಗ ಕ್ಯಾರೆಟ್ ಇಲ್ಲಿ ಬಿಸಿ ಇದೆಯಲ್ಲ, ಹೇಳ್ತಾ ಇದ್ದೀನಿ ಅವಳಿಗೆ ಬಿಸಿ ಇದೆ ಇರಮ್ಮ ಅಂತ. ಸ್ವಲ್ಪ ರೈಸನ್ನು ಮಿಕ್ಸ್ ಮಾಡಿದ್ದೀನಿ, ಎಷ್ಟನ್ನ ತಿನ್ಕೊಂಡು. ನೋಡಿ ನೋಡಿ ನೋಡಿ, ಅವಳು ಎಷ್ಟು ಖುಷಿ ನೋಡಿ ಅವಳಿಗೆ. ಊಟ ಅಂದರೆ ಇಷ್ಟು ಬಲೆ ಖುಷಿ ಅಲ್ಲ ಅವಳಿಗೆ, ಅಷ್ಟು ಖುಷಿ. ಅದಕ್ಕೆ ಸುತ್ತೋದಕ್ಕೆ ಆಸೆ ಎಷ್ಟಿದೆ ಗೊತ್ತಾ? ಅಜ್ಜಮ್ಮನ ಥರ ಆಸೆಗಳು. ತೀರ್ಥಯಾತ್ರೆ ಕ್ಷೇತ್ರಗಳು ಸುತ್ತಬೇಕು, ಒಟ್ಟಿನಲ್ಲಿ ಟೂರು ಟ್ರಾವೆಲ್ ಹೊಡಿತಾ ಇರಬೇಕು. ಶಕ್ತಿ ಅಂತೂ ಇಲ್ಲ, ದಬಕ್ಕಂತ ಮನೆಗೆ ಬಂದು ಬಿದ್ದು ಹೋಗ್ಬಿಡ್ತಾಳೆ. ಇದು ಕ್ಯಾರೆಟು. ಆಮೇಲೆ ನಾವು ಏನು ತಿಂತಾಯಿದ್ರು, ನಾವು ಊಟ ಮಾಡ್ತಾಯಿದ್ರೆ ನಮ್ಮ ತಟ್ಟೆ ಹತ್ರ ಬರಬೇಕು. ಕೈ ಟಚ್ ಮಾಡ್ತಾಳೆ, ತಟ್ಟೆಗೆಲ್ಲ ಬಾಯಿ ಹಾಕಲ್ಲ, ನಮ್ಮ ಕೈ ಟಚ್ ಮಾಡ್ತಾಳೆ. ನೋಡಿ ಹೆಂಗೆ ಕೂತಿದ್ದಾಳೆ ಅಜ್ಜಮ್ಮ. ಬಿಸಿ ಇದೆಯಾ ನೋಡಬೇಕಲ್ಲ ಪಾಪ, ಅದು ಮಗು, ಅದಕ್ಕೇನು ಗೊತ್ತಾಗಲ್ಲ. ಓನ್ ಚಿನ್ನ, ಓನ್ ಬಂಗಾರ, ಬಿಸಿ ಇದೆ ಚಿನ್ನ. ನೋಡು ಚಿನ್ನ ಬಿಸಿ ಇದೆಯಾ? ಇಷ್ಟ ಅವಳಿಗೆ, ತುಂಬ ಇಷ್ಟ. ಅವಳು ಬೌಲ್ ಕೊಡ್ತೀನಿ, ಅವಳು ಬೌಲ್ ಇದೆ, ಇದರಲ್ಲೇ ಕೊಡಲ್ಲ ನಾನು. ತಿನ್ಬಾ ಚಿನ್ನು. ಮಮ್ಮ ಬಂಗಾರ, ಚಿನ್ನು ಬಂಗಾರ, ನೀನು ಖುಷಿ ದೇವ್ರ ಪುಟ್ಟ, ನೀನು ದೇವರು ಜೇಜೆ ಪುಟ್ಟ ನೀನು. ತಿನ್ನು ಬಂಗಾರ, ನಾನು ಬಂಗಾರ ಖುಷು ಅಲ್ಲ ನೀನು. ನಡಿ, ನಿನ್ನ ಬೌಲ್ಗೆ ಹಾಕ್ಕೊಡ್ತೀನಿ, ತಿನ್ನು ಅಂತೆ. ಸಂಡೇ ಈವ್ನಿಂಗ್ ನಾನು ನಮ್ಮ ಯಜಮಾನರು 4th ಬ್ಲಾಕ್ ಜಯನಗರ ಕಾಂಪ್ಲೆಕ್ಸಿಗೆ ಹೋಗಿದ್ವಿ. ಏನಕ್ಕೆ ಅಂದರೆ ಸ್ವೆಟರು ಮತ್ತು 3/4 ಪ್ಯಾಂಟ್ಸು, ಫುಲ್ ಪ್ಯಾಂಟ್ಸು, ವಿಂಟರ್ ಸಾಕ್ಸು, ವಿಂಟರ್ ಸ್ವೆಟರ್ಸು, ಇದೆಲ್ಲ ಹೂಡೀಸು, ಇದೆಲ್ಲ ಬೇಕಾಗಿತ್ತು. ಅದನ್ನು ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ವಿ. ನನಗೆ ಯಾವಾಗಲೂ ಇಷ್ಟ ಆಗೋದು ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್. 4th ಬ್ಲಾಕ್ ಜಯನಗರ ಕಾಂಪ್ಲೆಕ್ಸಲ್ಲಿನೇ ಆದಷ್ಟು ನಾನು ಯಾವಾಗಲೂ ಅಲ್ಲೇ ಹೋಗೋದು. 1998ರಿಂದನೂ ಅಲ್ಲೇ ನನಗಿಷ್ಟ ಆಗುತ್ತೆ. ಎಲ್ಲ ಮಾಲ್ಗಳು ನಮ್ಮ ಮನೆ ಹತ್ರನೇ ಇದೆ. ಮಾಲ್ಗಳಿಗೆ ಅಷ್ಟೊಂದು ನಾನು ಅಲ್ಲಿ ಹೋಗಿ ಯಾವಾಗೋ ರೇರು ಶಾಪಿಂಗ್ ಮಾಡೋದು ಕಡಿಮೆ, ಮಾಲಲ್ಲಿ ಕಡಿಮೆ, ಆಯಿತಾ. ನೋಡಿ ಇವಾಗ ಹಾಕ್ಕೊಂಡಿರೋ ಸ್ವೆಟರ್ ನಾನು 4th ಬ್ಲಾಕಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಇದು ಒಳ್ಳೆ ಫಿಟ್ಟಿಂಗ್ ಇದೆ, ತುಂಬ ಚೆನ್ನಾಗಿತ್ತು. ಕವರ್ ಆಗುತ್ತೆ, ಫುಲ್ ಬಾಡಿ ಫುಲ್ ಕವರ್ ಆಗುತ್ತೆ, ಬೆಚ್ಚಗಿರುತ್ತೆ ಮಾತ್ರ. ನಮ್ಮ ಬೆಂಗಳೂರಲ್ಲಿ ತುಂಬ ಅಂದರೆ ತುಂಬ ಚಳಿ ಇದೆ. ಆಮೇಲೆ ಆಮೇಲೆ ಕಣ್ಣಿಗೆ ತುಂಬ ಕೋಲ್ಡ್ ಗಾಳಿ ಹೋದಾಗ ಏನಾಗುತ್ತೆ, ತುಂಬಾ ತಲೆನೋವು ಬರುತ್ತೆ, ಹೆಡ್ಡೇಕ್ ಬರುತ್ತೆ. ಇದನ್ನು ತೊಗೊಂಡೆ. ಇದು ನೋಡಿ, ಇದು ಚೆನ್ನಾಗಿ ಆಗುತ್ತೆ, ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ. ಫರ್ ಇರೋದಿದೆ. ನಾನು ಆ ಮಿಷಾನೇನು ಮಾತಾಡಿಸ್ತಾ ಇದ್ದೀನಿ ಆ ಕಡೆ. ಅವಳು ಏನೋ ದಿವಾನ ತಗಲಿಸ್ಕೊಂಡ್ಳು ತಲೆಗೆ, ಅದನ್ನೇ ಸಾರಿ ನಮ್ಮ ಸಾರಿ ಅಂತ ಅವಳನ್ನ ಮಾತಾಡಿಸ್ತಾ ಇದ್ದೆ. ಅವಳು ಹಾಗೇ ಆಟ ಆಡ್ತಾ ಇರ್ತಾಳೆ. ಆಮೇಲೆ ಇದು ನೆಕ್ ಒಂದು ನನಗೆ ಪ್ರಾಬ್ಲಮ್ ಆಯಿತು. ನೆಕ್ ನೋಡಿ ಯಾವ ಥರ ಇದೆ, ಅದೇನು ಫಿನಿಷಿಂಗ್ ಇದೆಯೋ ನಿಲ್ವೋ ಏನಾದರೂ ಒಂದು ಎಳೆ ಏನಾದರೂ ಕಟ್ಟಾಗ್ಬಿಟ್ರೆ ಆಮೇಲೆ ಏನಾದರೂ ಏನೋ ಪ್ರಾಬ್ಲಮ್ ಆಗಲ್ಲ ಅಂದ್ಕೊಳ್ತೀನಿ. ಬಟ್ ಏನಂದರೆ ನೆಕ್ಕು ಫುಲ್ ನೆಕ್ ಕವರ್ ಇರಬೇಕಾಗಿತ್ತು, ರೌಂಡ್ ನೆಕ್ ಇರಬೇಕಾಗಿತ್ತು. ನನಗೆ ಅದು ಹೈ ನೆಕ್ ಇಲ್ಲ. ಹೊಸ ಹಾಕೊಂಡು ನನಗೇನು ತಂದಿಲ್ಲ ಹೊಸ ಡ್ರೆಸ್ ಹಾಕೊಂಡ್ಬಿಟ್ಲು ಅಂತ. ಪುಟ್ಟಿ, ಐ ಲವ್ ಯು ಪುಟ್ಟಿ. ಐ ಲವ್ ಯು ಪುಟ್ಟಿ, ಪುಟ್ಟಿ ಐ ಲವ್ ಯು. ನಾನಿನ್ನ ಪ್ರೀತಿಸುತ್ತೇನೆ ಚಿನ್ನ. ಹೆಂಗಿದೆ ಇದು? ಅದು ಪ್ಯಾಂಟ್ ಯಾಕೆ ಉದ್ದ ತಗೊಂಡಲ್ಲ ನೀನು? ಏನು ಗೊತ್ತಾ, ಮನೆಗೆ ಬಂದು ಟ್ರಯಲ್ ಕೂಡ ಮಾಡಿ ನೋಡಿದೆ. ಇದು ಒಂದು ಇವಾಗೇ ನಾನು ಹಾಕ್ಕೊಂಡಿದ್ದೀನಿಲ್ಲ, ವೇರ್ ಮಾಡಿದ್ದೀನಿ, ಗ್ರೇ ಕಲರ್ ಇದೆ. ಅವಳಿಗೆ ನೋಡಿ ಅದು ಇಷ್ಟ ಆಯ್ತು. ಇವಾಗ ಹಾಕೊಂಡ್ರೆ ಸ್ವೆಟ್ರು ಅವಳಿಗೆ ತುಂಬ ಇಷ್ಟ ಆಗಿದೆ. ಫರ್ ಇದೆಯಲ್ಲ, ಅವಳಿಗೆ ಫರ್ ಇರೋದು ನೋಡಿ ಸ್ಮೆಲ್ ಮಾಡ್ತಾಳೆ. ನಾವೇನೇ ಹೊಸದು ತೊಗೊಂಬಂದ್ರೂ, ಹೊಸ ಬಟ್ಟೆ ಹಾಕ್ಕೊಂಡ್ರು ಅವಳಿಗೆ ಖುಷಿ ಆಗುತ್ತೆ, ಸ್ಮೆಲ್ ಮಾಡಿ ನೋಡ್ತಾಳೆ. ಅದು ಪ್ರಾಣಿ ಅಲ್ವಾ, ಹಾಗೇನೆ. ಸೊ ಇದನ್ನು ಎಕ್ಸ್ಚೇಂಜ್ ಮಾಡೋಣ ಅಂತ ಕೂತಿದ್ದೀನಿ. ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೆ. ಮತ್ತು ಮಾರನೇ ದಿವಸ ಸೋಮವಾರ ನಾವು ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀವಿ. 1 ವಾರದವರೆಗೂ 10 ದಿವಸದವರೆಗೂ ಎಕ್ಸ್ಚೇಂಜ್ ಟೈಮಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ. ನಾವೇನಾದರೂ ಪರ್ಚೇಸ್ ಮಾಡಿದ್ರೆ ಟ್ರಯಲ್ ಕೂಡ ನೋಡ್ತೀವಿ, ಕೆಲವೊಂದು ಸಾರಿ ಎಕ್ಸ್ಚೇಂಜ್ ಇದೆಯಾ ಇಲ್ವೋ ಅಂತ ಕೇಳ್ತೀವಿ. ಯಾಕೆಂದರೆ ಎಕ್ಸ್ಚೇಂಜ್ ಇಲ್ಲ ಅಂದರೆ ಏನೋ ಒಂದು ಮನೆಗೆ ಬಂದು ಟ್ರಯಲ್ ಮಾಡಿ ನೋಡಿದಾಗ ಏನೋ ಫಿಟ್ಟಿಂಗ್ ಸರಿ ಇರಲ್ಲ, ತುಂಬ ಟೈಟು ತುಂಬ ಲೂಸು ಆ ಥರ ಇದ್ದಾಗ ನಾವು ಇಮ್ಮಿಡಿಯೇಟ್ ಮಾರನೇ ದಿವಸನೇ ಹೋಗಿ ಕೊಡ್ತೀನಿ ನಾನು. ಏನಕ್ಕೆ ಅಂದರೆ ಮತ್ತೆ ಆಮೇಲೆ ಸುಮ್ಮನೆ ಅವ್ರಿಗೂ ಇರಿಟೇಟ್ ಆಗಬಾರ್ದು, ನಮಗೂ ಬೇಜಾರಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ಏನಂದರೆ ಇಮ್ಮಿಡಿಯೇಟ್ ಮಾರನೇ ದಿವಸನೇ ಆದಷ್ಟು ನಾನು ಹೋಗಿ
ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀನಿ. ರಿಟರ್ನ್ ಅಂತೂ ಏನು ಕೊಡಲ್ಲ, ನಾವು ಬೇರೆದನ್ನು ತೊಗೊಂಡು ಬರ್ಬೋದು. ಎಕ್ಸ್ಚೇಂಜ್ ಕಲರು ಇಲ್ಲ ಸೈಜು ಎಕ್ಸ್ ಎಲ್ಲ ಆ ಥರ. ಸೊ ಆ ಥರ ಎಕ್ಸ್ಚೇಂಜ್ ಮಾಡೋದಷ್ಟೇ. ಈ ಗ್ರೇ ಕಲರ್ ಇರೋ ಸ್ವೆಟರ್ನ ನಾನು ಕೊಟ್ಟು ಬೇರೆದು ಹೈ ನೆಕ್ ಇರೋದು ಇವಾಗೇನು ವೇರ್ ಮಾಡಿದ್ದೀನಲ್ಲ, ಈ ಒಂದು ಏನು ವೈಟು ಮತ್ತು ಇದು ಸ್ಟ್ರೈಪ್ಸ್ ಇದೆ ನೋಡಿ, ಅದು ಆ ಥರದ್ದನ್ನೇ ತೊಗೊಂಡು ಬರ್ತೀನಿ. ಅದು ಫುಲ್ ಕವರ್ ಇರೋ ಸ್ವೆಟ್ರ್ ನನಗೆ ತುಂಬ ಇಷ್ಟ ಆಗುತ್ತೆ. ಡೈಲಿ ಹಾಕ್ಕೊಳ್ಳೋದಕ್ಕೆ ನಂಗೆ ಸ್ವೆಟ್ರ್ ಬೇಕು. ಮನೆಯಲ್ಲಿ ಚಳಿಗಾಲ ಅಲ್ವಾ, ವಿಂಟರ್ ಇದೆ, ಚೇಂಜ್ ಮಾಡ್ತಾ ಇರ್ತೀನಿ, ವಾಶಿಗೆ ಹಾಕ್ತಾ ಇರ್ತೀನಿ. ದಿನಾನೂ ನಾನು ವಾಷಿಂಗ್ ಹಾಕ್ತೀನಿ, ಚೇಂಜ್ ಮಾಡ್ತೀನಿ, ಫುಲ್ ಡೇ ನಾನು ವೇರ್ ಮಾಡಿರ್ತೀನಿ ಸ್ವೆಟ್ರ್. ಹಾಗಾಗಿನೇ ಅಂತ ಹೇಳ್ತೀನಿ. ಈ ಚಳಿನಲ್ಲಿ ನೋಡಿ ಸೂಪರಾಗಿರೋ ಹೊಸ ಸಾಕ್ಸ್, ಬೆಚ್ಚಗಿದೆ ವುಲನ್ ಸಾಕ್ಸ್, ತುಂಬ ಚೆನ್ನಾಗಿದೆ ಸಾಕ್ಸು. ಇವಾಗ ನೋಡಿ ಪಕ್ಕದಲ್ಲಿ ಉಳನ್ ಬೇರೆ. ಈ ಥರ ಮಾಡ್ತಾರೆ ಬೆಡ್ಶೀಟು ನೀಟಾಗಿ ನಿನಗೋಸ್ಕರ ಹಾಕಿದ್ದೀನಿ ತಾನೆ, ಮಲ್ಕೊಳ್ಳಿ ಮಹಾರಾಣಿ ಅಂತ. ನಿನ್ನ ಜಾಗದಲ್ಲಿ ನೀನು ಮಲ್ಕೊಳ್ಬೇಕು, ಇಲ್ಲಾಂದರೆ ಬೀಳ್ತಾವೆ ಪಟ ಪಟ ಅದೇ. ನೋಡು ದಾರ ತಿನ್ನೋದು, ಬೆಡ್ಶೀಟನ್ನ ಹರಿದು ಹಾಕೋ. ತೆಗಿ ದಾರ ತಿನ್ನಬಾರ್ದು ಬಿಡು. ಮೆಂಟಲ್, ಹೊಟ್ಟೆ ನೋವು ಬರುತ್ತೆ. ಬಿಡು ದಾರ ಬಿಡು. ಹೊಡಿತೀನಿ ಶಾನಿ, ಹೊಡಿತೀನಿ ಮೂತಿ ಮೇಲೆ, ಕೆನ್ನೆ ಮೇಲೆ ಬಾರಿಸ್ತೀನಿ. ನೋಡಿ ಹಂಗೆ ಕುಚ್ಚು ಮಲ್ಕೊ, ಸುಮ್ಮನೆ ಮಲ್ಕೊ. ಬೆಡ್ಶೀಟ್ ಎಲ್ಲ ಹರಿದು ಹಾಕ್ತಾಳೆ. ಉಚ್ಚಿ ಹೊಡಿತೀನಿ ನೋಡಿ, ಕೋಪ ಬರುತ್ತೆ. ಪುಟ್ಟಿ ಡೋರ್ ಕೀಕಿ ಹೋಗೋಣ, ಕತ್ತು ತಿರುಗುತ್ತೆ ಅದಕ್ಕೆ, ಆ ಕಡೆ ಈ ಕಡೆ ಡ್ರು ಕೀಕಿ ಹೋಗೋಣ. ಮಮ್ಮಮ್ ಊಟ ಬೇಕಾ? ಮಮ್ಮಮ್ ಊಟ. ಕಣ್ಣೇನು ಮುಚ್ಚಿದೆ? ಕಣ್ಣು ಮಲ್ಕೊಂತು. ಇವಾಗ ಹಿಂಗೆ ಇಷ್ಟ, ಇನ್ನು ಸ್ವಲ್ಪ ಹೊತ್ತಾದರೆ ಇನ್ನು ಮತ್ತೆ ಮಲ್ಕೊಂಡ್ಬಿಡ್ತಾಳೆ. ಮನುಷ್ಯರ ಥರ ಮಲ್ಕೊಳ್ತಾಳೆ, ಮಗು ಥರ ಮಲ್ಕೊಳ್ತಾಳೆ. ನೋಡ್ತೀನಿ ನಾನು ಬಂಗಾರ ಖುಷಿ. ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ವಾಚ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಇದು ಭಾನುವಾರ ರಾತ್ರಿ 10:30 ಆಗಿದೆ. ನಾನು ಮಲ್ಕೊಳ್ತಾ ಇದ್ದೀನಿ. ಇದೇ ಸ್ವೆಟರ್ ಹಾಕ್ಕೊಂಡೆ ನಾನು ಮಲ್ಕೊಳ್ತಾ ಇದ್ದೀನಿ. ತುಂಬ ಒಂದು ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ, ಬೆಚ್ಚಗಿದೆ. ನಮ್ಮ ಮನೇಲಿ ತುಂಬ ಅಂದರೆ ತುಂಬಾ ಚಳಿ ಇದೆ ಅಂತ ಹೇಳ್ತೀನಿ. ಆಮೇಲೆ ಸ್ಕಾರ್ಫ್ ಕೂಡ ನಾನು ನನ್ನ ತಲೆದಿಂಬು ಹತ್ರನೇ ಇಟ್ಕೊಂಡಿರ್ತೀನಿ. ಸಾಕ್ಸ್ಗಳ್ನು ನಾನು ತಲೆದಿಂಬು ಹತ್ರ ಇಟ್ಕೊಳ್ತೀನಿ. ಸಾಕ್ಸ್ನೂ ಅಷ್ಟೇ ನಾನು ಡೈಲಿ ವಾಷಿಂಗ್ ಹಾಕ್ತೀನಿ. ಅದಕ್ಕೇ ನನಗೆ ಒಂದು 4-5 ಜೊತೆ ಸಾಕ್ಸು ಮತ್ತು ಸ್ವೆಟರ್ಸು ಇದೆಲ್ಲ ಬೇಕಿರುತ್ತೆ. ಆಲ್ರೆಡಿ ಮನೆಯಲ್ಲಿ ಒಂದು 4-5 ಸ್ವೆಟರ್ಗಳಿದೆ. ಹೊರಗಡೆ ಹಾಕ್ಕೊಳ್ಳೋದಕ್ಕೆ ಬೇರೆ ಸ್ವೆಟರ್ಸ್ ಇರುತ್ತೆ, ಮನೆಯಲ್ಲಿ ವೇರ್ ಮಾಡೋದಕ್ಕೆ ಬೇರೆ ಸ್ವೆಟರ್ಸ್ ಇರುತ್ತೆ. ಅದಕ್ಕೇ ವಿಂಟರಲ್ಲಿ ಹೇಳ್ತೀವಲ್ಲ, ಗರಂ ಕಪಡೆ ಅಂತ ಹೇಳ್ತೀವಲ್ಲ, ಬೆಚ್ಚಗಿನ ಬಟ್ಟೆಗಳು ಅಂತ. ಮತ್ತಿನ್ನು ಸಮ್ಮರ್ ಸ್ಟಾರ್ಟ್ ಆದರೆ ಅವಾಗ ಇವೆಲ್ಲ ವಾಶ್ ಮಾಡಿ ಒಂದು ಬ್ಯಾಗಲ್ಲಿ ಹಾಕಿ, ಜಿಪ್-ಲಾಕ್ ಬ್ಯಾಗಲ್ಲಿ ಹಾಕಿ ಎತ್ತಿಡೋದು. ಎಲ್ಲ ಕಂಫರ್ಟು ಮತ್ತು ಸಾಫ್ಟ್ ಡಿಟರ್ಜೆಂಟ್ ಲಿಕ್ವಿಡ್ಡು, ವುಲನ್ ವಾಶ್ ಲಿಕ್ವಿಡ್ ಎಲ್ಲ ಹಾಕಿ ವಾಶ್ ಮಾಡಿ ನಾನು ಮತ್ತೆ ಬ್ಯಾಗಲ್ಲಿ ಹಾಕಿ, ಜಿಪ್ ಬ್ಯಾಗಲ್ಲಿ ಹಾಕಿ ಎತ್ತಿಡ್ತೀನಿ. ಈ ಥರ ಮೇಂಟೈನ್ ಮಾಡೋದು ವುಲನ್ ಬಟ್ಟೆಗಳ್ನ ನಾನು ಯಾವಾಗ್ಲೂ. ಚಾ ಮಾಡಬೇಕಾ? ಹಾಗೆ ಬೆಳಗ್ಗೆ ಎದ್ದೇಳ್ತಾಳೆ ಡೈಲಿ. ನಾನು ಎದ್ದಿಲ್ಲ ಅಂದ್ರೆ ನೋಡು ಮೂತಿಗೆ ಎಲ್ಲ ಹಿಂಗೆ ಮುಟ್ತಾಳೆ, ಹಿಂಗೆ 2 ಕಾಲಿಂದ. ಆಮೇಲೆ ಕಣ್ಣಿಗೆ ಮುತ್ತ ಕೊಡ್ತಾಳೆ. ಫಸ್ಟ್ ನೆಕ್ತಾಳೆ ಕಣ್ಣನ್ನ, ಬಿಡೋದೇನು ಪಾಪ, ಕಣ್ಣು ನೆಕ್ತಾಳೆ, ಕೆನ್ನೆ ನೆಕ್ತಾಳೆ ಬೆಳಗ್ಗೆನೆ. ಎದ್ದು ಬಿಡ್ಬೇಕು ನಾನು ಅವಳಿಗಿಂತ ಮುಂಚೆ. ಸುಬ್ಬಿಗೆ ನಮ್ಮ ಇಶಾನಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಶಾನಿ ಬೆಳಗ್ಗೆ ಎದ್ಬಿಟ್ಟು ನನ್ನ ಎಬ್ಬಿಸ್ತಾಳೆ, ಇಲ್ಲಿ ಕಣ್ಣಿಗೆ ನೆಕ್ತಾಳೆ, ಮೂತಿ ನೆಕ್ತಾಳೆ, ತಲೆ ಮಾಡ್ತಾಳೆ. ಆಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಳ್ಬೇಕು, ಎಲ್ಲ ನೆಕ್ಬಿಡ್ತಾಳೆ ಹಂಗೇನೆ ಪಚ ಅಂತ. ಎಲ್ಲೋಯ್ತು ಹಾಲಿನ ಪ್ಯಾಕೆಟು? ಮಹಾರಾಜ್ ಇದಾರೆ. ಇದು ಹಾಲು ಹೊಡೆದೋಯ್ತಾ? ಏನ್ ಬಿಸಿನೀರ್ ಬೇಕಪ್ಪ ನಿಂಗೆ? ಅತಿದೇವ್ರೆ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರ್ಬೇಕು. ಹೋಗಮ್ಮ ಸುಸು.
ಲೈಟ್ ಆಫ್ ಮಾಡಿದ್ರೆ ಹೋಗ್ ಚಿನ್ನ, ಸುಸು ಮಾಡೋ ಹೊರಗೆ ಹೋಗು. ಸುಸು ಮಾಡೋ ಹೋಗಿ ಹೊರಗೆ ಹೋಗಿ ಸುಸು ಮಾಡೋ. ಅವಳು ಬಟ್ಟೆ ಅಂತ ಬಾಯಿ ಒರೆಸ ಅವಳಿಗೆ. ಅದು ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರ್ಬೇಕು. ನಾನು ಒಬ್ಳೆ ಹೋಗ್ಲಾ? ಓರಾಗುತ್ತೆ ಒಬ್ಳೆ ಹೋಗಕ್ಕೆ. ಏನೋ ಏನು ಹಾಕಲ್ಲ. ಪತಿದೇವ್ರು ಇಲ್ದಲೆ ಹೆಂಗ್ ಹೋಗಕ್ಕಾಗತ್ತೆ? ಪತಿದೇವ್ರಂದ್ರೆ ಭಗವಾನ್, ಪತಿದೇವ್ರು ಶಂಭೋ ಶಂಕರ್ ಭೋಲೆನಾಥ್ ಇದ್ದಂಗೆ. ಪತಿದೇವ್ರನ್ನ ಬಿಟ್ಟು ಹಂಗೆಲ್ಲ ಹೋಗ್ಬಾರ್ದು. ಜೊತೆ ಜೊತೆಯಲಿ ಅಂತ ಹೋಗ್ತಾ ಇರ್ಬೇಕು. ಪ್ರೀತಿ ಜೊತೆಯಲಿ. ಇವತ್ತೆಷ್ಟು ಡೇಟು? 30th. ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ಗೆ ಬರೋದು, ಬಿಸಿನೀರು ಕಾಯಿಸೋದು, ಇಶಾನಿಗೆ ಫುಡ್ ರೆಡಿ ಮಾಡೋದು, ಅವಳಿಗೆ ಬಿಸಿನೀರು ಇಡೋದು, ಆಮೇಲೆ ಅವಳಿಗೆ ಪೆಡಿಗ್ರಿ ಮತ್ತೆ ವೆಜಿಟೇಬಲ್ಸ್ ಹಾಕೋದು, ನಾವು ಹಾಲು ಕಾಯಿಸ್ಕೊಂಡು ಟೀ ಮಾಡೋದು. ಇದು ಕೆಲಸ ನೋಡಿ ಫ್ರೆಂಡ್ಸ್. ಇವತ್ತು ಹೀಗೆ ಒಂದು ಬೆಳಗಿನ ಮುಂಜಾನೆಯ ಒಂದು ಏನೋ ಬ್ಲಾಗ್ ಮಾಡ್ತಾ ಇದ್ದೀನಿ. ಚಳಿ ಇದೆ, ಚಳಿ ಇರೋದಕ್ಕೋಸ್ಕರನೇ ಹಾಕಿದ್ದೀನಿ. ಕಿಚನ್ ವಿಂಡೋನ ಕ್ಲೋಸ್ ಮಾಡಿದ್ದೀನಿ. ಅಂತ ಬಿರುಗಾಳಿ ಇಲ್ಲಿಂದ ಬರುತ್ತೆ. ಕಿವಿ ಇನ್ನೊಂದು ಹೋದ್ರೆ ಕಿವಿ ತಲೆನೋವು ಎಲ್ಲ, ನರಗಳೆಲ್ಲ ಕಿವಿನ ಬ್ರೈನಲ್ಲಿರೋ ವೇನ್ಸ್ ಎಲ್ಲನೂ ಭರತನಾಟ್ಯ ಮಾಡುತ್ತೆ. ಅದಕ್ಕೇನೆ ಹೀಗಾಗಿದೆ ನನ್ನ ಕತೆ. ಟೀ ಮಾಡ್ಬೇಕು ಇವತ್ತು. ಕಾಫಿ ಮಾಡ್ಲಾ ಟೀ ಮಾಡ್ಲಾ? ಟೀನೇ ಮಾಡ್ಬೇಕು ನಮ್ಮ ಮನೆಯಲ್ಲಿ. ಕಾಫಿ ಯಾರು ಕುಡಿಯಲ್ಲ. ಜೊತೆ ಜೊತೆಯಲಿ ಪ್ರೀತಿ ಜೊತೆಯಲಿ. ಚಾ ಪಾತ್ರೆ ಎಲ್ಲೋಯ್ತಪ್ಪ? ಅಯ್ಯೋ, ಈ ಕಿಚನ್ ಅಲ್ಲಿ ಬರೀ ಹುಡ್ಕೋದೇ ಆಗೋಯ್ತು ನನ್ ಕತೆ. ಚಾ ಪಾತ್ರೆ ಎಲ್ಲೋ? ಏನ್ ಮಾಡ್ಲಿ ಹೇಳಿ? ಸಂಕ್ರಾಂತಿ ಆದ್ಮೇಲೆ ಹೋಗೋಣ. ಸಂಕ್ರಾಂತಿ ಆಗ್ಬಿಡ್ಲಿ, ಸಂಕ್ರಾಂತಿ ಆದ್ಮೇಲೆ ಹೋಗಿ ಬರೋಣ. ಎಲ್ಲಾದ್ರೂ ಹೋಗ್ಬೇಕು ಫ್ರೆಂಡ್ಸ್. ಎಲ್ಲಾದ್ರೂ ಟ್ರಿಪ್ಗೆ, ಟ್ರಾವೆಲ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ, ಸ್ವೆಟರ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ನಾನು ಒಂದು ಹೆಸರಿಟ್ಟಿದ್ದೀನಿ. ಈ ತರ ಸ್ವೆಟರ್ ಇದ್ರೆ ಅದು ರಿಷಿ ಕಪೂರ್ ಸ್ವೆಟರ್ ಅಂತ. ರಿಷಿ ಕಪೂರ್ ಫೇವ್ರೆಟ್ ಅಂದ್ರೆ ಸ್ವೆಟರ್ಸ್ ಅಂದ್ರೆ ರಿಷಿ ಕಪೂರ್. ಫುಲ್ ಬಾಡಿ ಕವರ್ ಆಗಿರೋ ಸ್ವೆಟರ್ಸ್ ಅಂದ್ರೆ ರಿಷಿ ಕಪೂರ್ ಸ್ವೆಟರ್ಸ್. ಇನ್ನೊಂದು ರಿಷಿ ಕಪೂರ್ ಅಂದ್ರೆ ನನಗೂ ತುಂಬಾ ಇಷ್ಟ. ಸಂಜೀವ್ ಕುಮಾರ್, ರಿಷಿ ಕಪೂರ್ ತುಂಬಾನೇ ನನಗೆ ಇಷ್ಟ ಅಂತ ಹೇಳ್ತೀನಿ. ಟೀ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ. ಕಪೂರ್, ಸಂಜೀವ್ ಕುಮಾರ್, ಓಲ್ಡ್ ಆಕ್ಟರ್ಗಳೆಲ್ಲನೂ ಸ್ವಲ್ಪ ನನಗೆ ತುಂಬಾ ಇಷ್ಟ. ಅದ್ರಲ್ಲಿ ರಿಷಿ ಕಪೂರ್ ಆಕ್ಟಿಂಗ್, ರಿಷಿ ಕಪೂರ್ ಡ್ಯಾನ್ಸ್, ಅದೆಲ್ಲ ತುಂಬಾ ಇಷ್ಟ. ಸಂಜೀವ್ ಕುಮಾರ್ನು ಅಷ್ಟೇ. ಸಂಜೀವ್ ಕುಮಾರ್ ನನಗೆ ನನಗೆ ಫೇವ್ರೇಟ್ ಚಿಕ್ಕ ವಯಸ್ಸಿಂದ ಅಷ್ಟೇ. ರಿಷಿ ಕಪೂರ್ ಒಂದು ಸಾಂಗ್ ನನ್ಗೆ ಯಾವಾಗ್ಲೂ ಫೇವ್ರೇಟ್ ಇರ್ತಾ ಇತ್ತು. ತುತ್ತು ತೂ ತುತ್ತು ತಾರ ತೋಡೋನ ದಿಲ್ ಹಮ್ಮಾರ. ಆಮೇಲೆ ಬೋಲ್ ರಾಧಾ ಬೋಲ್ ತೂನೆ ಯೇ ಕ್ಯಾ ಕಿಯಾ. ಅದೆಲ್ಲ ಅವಾಗೆಲ್ಲ ಎಷ್ಟು ಒಂದು ಮೆಮೊರೇಬಲ್, ಒಂದು ರೊಮ್ಯಾಂಟಿಕ್. ಅದು ತುತ್ತು ತುತ್ತು ತರ ಅಂತ ಜೂಹಿ ಚಾವ್ಲಾ ಆಕ್ಟಿಂಗ್, ಯಪ್ಪ ತುಂಬಾ ಫೇವ್ರೇಟ್, ನನಗೆ ತುಂಬಾ ಇಷ್ಟ. ಅದು ಜೂಹಿ ಚಾವ್ಲಾನು ನನ್ನ ಫೇವ್ರೇಟ್ ಅಂತಾನೆ ಹೇಳ್ತೇನೆ. ಜೂಹಿ ಚಾವ್ಲಾದ ಇನ್ನೊಂದು ಸಾಂಗು, ಅಖಿಯ ತು ಮಿಲಾ ले राजा आए है दिन बहार के, अखिया तू चुरा न राजा जाए न दिन ये प्यार के. नींद उड़ती है उड़ने भी दे, चैन खोता है खोने भी दे, जान जाती है जाने भी दे, इश्क होता है होने भी दे. इश्क ಮೂವಿದು ಜೂಹಿ ಚಾವ್ಲಾ ಆಕ್ಟಿಂಗ್
ಅದರಲ್ಲಿ ತುಂಬ ಫನಿ ಆಗಿದೆ. ಇಂಟರ್ವಲ್ ಆಗೋವರೆಗೂ ತುಂಬ ಜೋಕು ಮಸ್ತಿ ತುಂಬ ಸಕ್ಕದಾಗಿದೆ ಮಾತ್ರ ಮೂವಿ ಇಷ್ಕ್. ಇಂಟರ್ವಲ್ ಆದಮೇಲೆ ಬರೀ ಅಳೋದು ಇನ್ನು ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇದೆಲ್ಲನೂ ತುಂಬ ಒಂಥರ ಚೆನ್ನಾಗಿತ್ತು ಆ ಮೂವಿನೂ. ಯಾವಾಗ 1998 ನಾನು 1997 ಬೆಂಗಳೂರಿಗೆ ಬಂದಿದ್ದು. ಫಸ್ಟ್ ಮೂವಿ ನೋಡಿದ್ದು ಯಾವುದು ಫಸ್ಟ್ ಮೂವಿ ನೋಡಿದ್ದು ದಿಲ್ಸೆ, ಆಮೇಲೆ ದಿಲ್ ತೋ ಪಾಗಲ್ ಹೇ, ಆಮೇಲೆ ಇಷ್ಕ್, ಆಮೇಲೆ ಯಾವುದಾದ್ರು ಕೆಲವೊಂದು ಇಂಗ್ಲೀಷ್ ಮೂವಿಗಳು, ಟರ್ಮಿನೇಟರು, ಅದು ಇದು. ಶಂಕರ್ನಾಗ್ ಥಿಯೇಟರ್ ಇದೆಯಲ್ಲ ಅಲ್ಲಿ, ಎಲ್ಲೇದು ಶಂಕರ್ನಾಗ್ ಥಿಯೇಟರ್ ಇರೋದು? ಶಂಕರ್ನಾಗ್ ಥಿಯೇಟರ್ ಇರೋದೆಲ್ಲಿ? MG ರೋಡ್ ಅಲ್ಲ, MG ರೋಡ್. ಸೊ ಅದೆಲ್ಲ ನೋಡಿದ್ದೆ. ಆಮೇಲೆ ತುಂಬ ಫಿಲಮ್ಸ್ ನಾನು 1997 ಅವಾಗ ನೋಡಿದ್ದು. ಚೆನ್ನಾಗಿತ್ತು. ತೆಲುಗು ನೋಡಿದ್ದೆ, ಚಿರಂಜೀವಿದೆಲ್ಲನೂ ತೆಲುಗು ಮೂವಿ ನೋಡಿದ್ದೆ. ಆಮೇಲೆ ಕನ್ನಡ ಮೂವಿನೂ ನೋಡಿದ್ದೀನಿ. ಕೋತಿಗಳು ನೋಡಿದ್ದೀನಿ. ಅದು ತುಂಬ ಚೆನ್ನಾಗಿತ್ತು, ಅದು ಸಕ್ಕತ್ತಾಗಿತ್ತು. ಟೀ ರೆಡಿ ಆಯ್ತು ಇವಾಗ, ಆಮೇಲೆ ಸಿಗ್ತೀನಿ. ನೋಡಿ, ಇವಾಗ ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಚೆನ್ನಾಗಿ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವತ್ತು ಹೆಸರು ಕಾಳು ಜೊತೆಗೆ ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಅದನ್ನು ನಾನು ಉಪ್ಪು ನೀರಲ್ಲಿ ಒಂದು ಸಾರಿ ಸ್ವಲ್ಪ ನೆನೆ ಇಡಬೇಕು. ಇವಾಗ ಅದಕ್ಕೆ ಈ ಬೌಲಲ್ಲಿ ಎಲ್ಲ ಸೊಪ್ಪನ್ನ ಹಾಕ್ಬಿಟ್ಟು ಕಲ್ಲುಪ್ಪಿರುತ್ತಲ್ಲ, 1 ಟೀ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕಿ ಒಂದು 10 ನಿಮಿಷ ಹಾಗೆ ನೀರಲ್ಲಿ ಬಿಡ್ತೀನಿ. ಅಲ್ಲಿವರೆಗೂ ಟೀ ಕಾಫಿ ಏನಾದರೂ ಕುಡ್ಕೊಂಡು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ. ಅದಾದ ನಂತರ ಸೊಪ್ಪನ್ನ ಮೇಲಿಂದ ಕೈಯಿಂದ ಹಾಗೆಯೇ ಎತ್ತಿಬಿಟ್ಟು ಮತ್ತೆ 2 ಸಾರಿ ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ತೀನಿ. ನಾನು ಯಾವಾಗಲೂ ಇದೇ ಥರ ಮಾಡೋದು. ಸೊಪ್ಪನ್ನ ಯಾವಾಗಲೂ ಕಟ್ ಮಾಡಿ ತೊಳಿಬಾರ್ದು. ಸೊಪ್ಪನ್ನ ಬಿಡಿಸ್ಕೊಂಡ್ಬಿಟ್ಟು ಬೇರೆಲ್ಲ ಸೆಪ್ರೇಟ್ ಮಾಡಿ ಬಿಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು, ನೋಡಿ ಇದು ಮೊಳಕೆ ಕಾಳು, ಹೆಸರು ಕಾಳು. ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ತೊಳೆದು ಆದಮೇಲೆ ಕಟ್ ಮಾಡಬೇಕು. ಇದು ಮೊಳಕೆ ಬಂದಿರೋ ಸ್ಪ್ರೌಟ್ಸ್, ಹೆಸರು ಕಾಳು. ಪ್ರೋಟೀನ್ ಜಾಸ್ತಿ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿನೇ ಯಾವಾಗಲೂ ನಾನು ಹೆಸರು ಕಾಳು ಗ್ರೇವಿ, ಹೆಸರು ಕಾಳು ಮಸಾಲ ಗ್ರೇವಿ, ಹೆಸರು ಕಾಳು ಸಾರು ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹೆಸರು ಕಾಳು ಜೊತೆಯಲ್ಲಿ ಆಲೂಗಡ್ಡೆ, ಬದನೆಕಾಯಿ ಹಾಕಿ ಸಾಂಬಾರು ಕೂಡ ಮಾಡ್ಬೋದು. ಸ್ವಲ್ಪ ಕಲ್ಲುಪ್ಪನ್ನ ಹಾಕಿದ್ದೀನಿ. ಒಂದು 15 ನಿಮಿಷ ಹಾಗೆ ಇಡ್ತೀನಿ. ಆವಾಗ ಏನಾದರೂ ಕೆಮಿಕಲ್ಲು ಗಲೀಜು ಎಲ್ಲ ಇದ್ದರೆ ಎಲ್ಲ ಕ್ಲೀನ್ ಆಗುತ್ತೆ. ಮತ್ತು 2 ಸಾರಿ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡ್ತೀನಿ. ಇದು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಬಿಸಿ ಆಗಿರೋ ಅವಲಕ್ಕಿ ಮಾಡಿದ್ದೀನಿ. ಜೊತೆಗೆ ನಮ್ಮ ಮನೆಯವ್ರಿಗೆ ಮೊಸರು ಬೇಕು, ನಾನೇನು ಮೊಸರು ತಿನ್ನಲ್ಲ. ಅವಲಕ್ಕಿ ಮೊಸರು ಎಲ್ಲ ಬಿಸಿ ಉಪ್ಪಿಟ್ಟು, ಬಿಸಿ ಅವಲಕ್ಕಿ ಜೊತೆ ನಾನು ಮೊಸರು ಯಾವಾಗಲೂ ತಿನ್ನೋದಿಲ್ಲ. ಅವಲಕ್ಕಿ ಇಷ್ಟು ಟೇಸ್ಟಿಯಾಗಿದೆ ಅಂದರೆ ಇದಕ್ಕೆ ನಿಂಬೆಹಣ್ಣು, ಸ್ವಲ್ಪ ಸಕ್ಕರೆ, ಆಮೇಲೆ ಸ್ವಲ್ಪ ಹುರ್ಗಡ್ಲೆ ಪುಡಿ, ಆಮೇಲೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಇಷ್ಟು ಯಮ್ಮಿ ರುಚಿ ಅಂದರೆ ಹುಳಿ, ಉಪ್ಪು, ಖಾರ, ಸಿಹಿ, ಸಕ್ಕರೆ ಸಿಹಿ ಮತ್ತು ನಿಂಬೆಹಣ್ಣಿನ ಟ್ಯಾಂಗಿ ಟೇಸ್ಟು ಯಮ್ಮಿ ಆಗಿತ್ತು. ಇವತ್ತು ಅಮಾವಾಸ್ಯೆ ಪೂಜೆ, ತಲೆ ಸ್ನಾನ, ಮನೆ ಕ್ಲೀನಿಂಗು, ತುಂಬ ಹೊತ್ತಾಯಿತು, ತುಂಬ ಲೇಟ್ ಆಯಿತು. 10 ಗಂಟೆ ಆಗಿತ್ತು, 10 ಕಾಲು ಆಗಿತ್ತು ನಾನು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ. ಮತ್ತು ಅಡುಗೆನೂ ಅದ್ರ ಜೊತೆಗೆ ನಾನು ಅಡುಗೆ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ನನ್ನ ಕ್ಲಾಸ್ 12 ಗಂಟೆಗೆ ನನ್ನ ಕ್ಲಾಸಿಗೆ ಹೋಗಬೇಕು, ರೆಡಿ ಆಗಬೇಕು. ಸೊ ಬ್ಯಾಗಲ್ಲೆಲ್ಲ ಒಂದು ಸಾರಿ ನಾನು ಚೆಕ್ ಮಾಡ್ಕೊಳ್ತೀನಿ. ಟೈಲರಿಂಗ್ ಕ್ಲಾಸಿಗೆ ಹೋಗಬೇಕಾದ್ರೆ ಬ್ಯಾಗಲ್ಲಿ ಕರೆಕ್ಟಾಗಿ ಎಲ್ಲ ಮೆಟೀರಿಯಲ್ಸ್ ಇದೆಯಾ, ಸೀಸರ್ ಆಯಿತು, ಸ್ಟಿಚಿಂಗ್ ಮಾಡೋ ಮೆಟೀರಿಯಲ್ಲು, ಥ್ರೆಡ್ಡು, ಲೇಸು, ಇದನ್ನೆಲ್ಲ ಚೆಕ್ ಮಾಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಧನ್ಯವಾದಗಳು.